ಈಗ ಪ್ರಹಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈ ಸೂಜಿಗಳನ್ನ ಚುಚ್ಚಿ ಪ್ರಹಾರ ಮಾಡ್ತೀನಿ ಅಂದ್ರೆ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಹೇಗೆ ಅಂತ? ನಾನು ಸುಮಾರು ಸಿನಿಮಾಗಳಲ್ಲಿ ನಾನು ನೋಡಿದ್ದೀನಿ, ಸಿನಿಮಾಗಳಲ್ಲಿ ನೋಡಿದ್ದೀನಿ, ಸುಮಾರು ಹೇಳ್ತಾ ಇರ್ತಾರೆ. ನಿಮ್ಮ ಹತ್ರ ಒಂದು ಕ್ಯೂರಿಯಾಸಿಟಿಗೆ, ಯಾಕಂದ್ರೆ ನೀವು ಓಪನ್ ಅಪ್ ಆಗಿ ನಮ್ಮ ಹತ್ರ ಮಾತಾಡ್ತಿದ್ದೀರಲ್ವಾ, ಸೊ ಈ ವಿಚಾರ ಸೊಸೈಟಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ಅದು ಹೆಂಗೆ ಪ್ರಹಾರ ಮಾಡೋದೆಲ್ಲ ವರ್ಕ್ ಆಗುತ್ತಾ? ಆಗುತ್ತೆ. ನಿಜವಾದ ಸಾಧನೆ, ನಿಜವಾದ ಮಂತ್ರ ಸಿದ್ಧಿ ಇತ್ತಂದ್ರೆ ಮಾರಣ ಕರ್ಮ ಕೂಡ ಆಗುತ್ತೆ. ಹೌದಾ? ಹೌದೌದು. ಆದ್ರೆ ಅಂದ್ರೆ ನಾವು ಗುರು ಪರಂಪರೆಯಲ್ಲಿ ಬೆಳೆದು ಬಂದಿರೋರು, ಹೀಗಾಗಿ ಮಾರಣ ಪ್ರಯೋಗ ಮಾಡೋದಿಲ್ಲ. ಆ ವ್ಯಕ್ತಿಗೆ, ಶತ್ರುವಿಗೆ ಪನಿಷ್ಮೆಂಟ್ ಈಗ ಸರ್ಕಾರನೂ ಕೊಡ್ತಿದೆ ಕಾನೂನು ಪ್ರಕಾರ. ಆ ಥರ ನಾವು ಈ ಧರ್ಮಶಾಸ್ತ್ರ ಪ್ರಕಾರ, ತಾಂತ್ರಶಾಸ್ತ್ರದ ಪ್ರಕಾರ ನಾವು ಕೂಡ ಪನಿಷ್ಮೆಂಟ್ ಕೊಡ್ತೀವಿ. ಆ ಪನಿಷ್ಮೆಂಟ್ ಕೊಡೋದೇ ಇದು. ಅವನ ಹೆಸರ ಮೇಲೆ ಗೊಂಬೆ ಮಾಡಿ ಇದನ್ನೆಲ್ಲ ಏನು ಮಾಡ್ತೀವಲ್ಲ ಅದು. ಅದಕ್ಕೆ ಪ್ರಹಾರ ಅಂತ ಮಾಡ್ತಾರಲ್ಲ, ಪ್ರಹಾರ ಅಂದರೆ ಅದನ್ನು ಕತ್ತರಿಸೋದು. ಕತ್ತರಿಸಿದ್ರೆ ಅವನಿಗೆ ಮಾರಣ ಪ್ರಯೋಗ ನಾಡ್ತದೆ. ಈ ಸೂಜಿ ಎಲ್ಲ ಚುಚ್ಚಿದ್ರಂದ್ರೆ 3 ದಿನದ ನಂತರ ಅವನಿಗೆ ಮೈ ತುಂಬ ಎಲ್ಲ ಚುಚ್ಚೋಕೆ, ಕೈಕಾಲು ಹರಿತದೆ, ಇಲ್ಲಿ ಚುಚ್ತದೆ, ಅಲ್ಲಿ ಚುಚ್ತದೆ ಅಂತ ಭಯ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಅವನಿಗೆಲ್ಲ, ಬರೀ ಮೈಯೆಲ್ಲ ಚುಚ್ಚಿದಂಗೆ ಆಗೋದು. ಇದೆಲ್ಲ ಏನಿರ್ತದಲ್ಲ ಆ ತಂತ್ರ ಪ್ರಯೋಗದ ಶಕ್ತಿ ಅಲ್ಲಿ ಪ್ರಹಾರ ಮಾಡ್ತಾ ಇರ್ತದೆ ಅವನಿಗೆ. ಕತ್ತರಿಸಿದ್ರೆ ಮಾತ್ರ ಅವನು ಖಾಲಿ ಆಗ್ತಾನೆ. ಇವಾಗ ಆಗಿತ್ತು, ಪ್ರಹಾರ ಮಾಡಿ ಆ ವ್ಯಕ್ತಿಗೆ ಅದು ನಿಜವಾಗ್ಲೂ ಅದು ಆಗ್ಬಿಟ್ಟಿದೆ. ಪರಿಹಾರ ಕಂಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಪರಿಹಾರ ಕಂಡ್ಕೋಬೇಕಂದ್ರೆ ನಾವೇ ಪರಿಹಾರ ಮಾಡ್ಬೇಕು ಅದಕ್ಕೆ. ಇಲ್ಲ, ಅವ್ನಿಗೆ ಗೊತ್ತಾಗ್ಲಿಲ್ಲ, ಈಗ ಅವನಿಗೆ ಗೊತ್ತಾಗ್ಲಿಕ್ಕೂ ನಾವು ಮಾಡ್ತೀವಿ. ಅದನ್ನ ಇವ್ರಿಗೆ ತಿಳಿಸೋದಿಲ್ಲ ಭಕ್ತರಿಗೆ. ಇವರಿಗೆ ಅನುಮಾನನೂ ಹೋಗಿರ್ಬೇಕು, ಅವನೇನು ನಮ್ಮ ತಂಟೆಗೆ ಬರೋದಿಲ್ಲ, ಈ ಥರ ಎಲ್ಲ ಕೆಲಸ ಮಾಡಿದೀವಿ ಅನ್ನೋದು. 1 ವಾರ 2 ವಾರ ಸ್ವಲ್ಪ ಪೇಷಂಟಾಗಿ ಮಲಗಿರ್ತಾನೆ. ಅಲ್ಲಿಗೆ ಇವ್ರಿಗೆ ಗೊತ್ತಾಗುತ್ತೆ, ಓ ಗುರುಗಳು ಏನೋ ಮಾಡಿದ್ದಾರೆ, ಇವನಿಗೆ ಆಗಿದೆ ಬಿಡು ಅಂತಂದೇಳಿ ಅವ್ರಿಗೆ ಅನುಮಾನ ಎಲ್ಲ ಹೋಗ್ಬಿಡ್ತದೆ. ಆಮೇಲೆ ಹುತ್ತದಲ್ಲಿ ನಾವು ಗೊಂಬೆನ ಏನು ಇಟ್ಟಿರ್ತೀವಲ್ಲ ಅದನ್ನು ತೆಗೆದು ಅದಕ್ಕೆ ನಾವು ಮತ್ತೆ ಉತ್ತಾರ ಅಂತಾರೆ, ಇಳು ಅಂತಾರೆ. ಉತ್ತಾರ ಮಾಡಿ ಅದನ್ನೆಲ್ಲ ಗೋಮೂತ್ರದಲ್ಲಿ ಅಭಿಷೇಕ ಮಾಡಿ ಗೊಂಬೆಯನ್ನು ಮತ್ತೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಆ ಚೂಜಿಗಳು ಏನು ಚುಚ್ಚಿರ್ತೀವಲ್ಲ ಅದು ಒಂದೊಂದೇ ಚೂಜಿ ತೆಗಿತಾ ಹೋಗ್ತೀವಿ. ಅವನ್ನೆಲ್ಲ ತೆಗೆದು ಮತ್ತೆ ಅದನ್ನು ಗೋಮೂತ್ರದಲ್ಲಿ ಇಡ್ತೀವಿ. 3 ಗಂಟೆ ಗೋಮೂತ್ರದಲ್ಲೇ ಇಡಬೇಕು. ಗೋಮೂತ್ರದಲ್ಲಿ ಇಟ್ಟ ಮೇಲೆ ಅವನಿಗೆಲ್ಲ ಆರಾಮಾಗಿ ಹೋಗ್ತಾ ಇರ್ತಾನೆ. ಆರಾಮಾಗಿ 2-3 ದಿನಕ್ಕೆ ಅವನೆಲ್ಲ ಕ್ಲಿಯರ್ ಆಗಿಬಿಡ್ತಾನೆ, ಮತ್ತು ಮೊದಲಿನ ಥರನೇ ಆಗಿಬಿಡ್ತಾನೆ. ಅವಾಗ ಅದನ್ನೆಲ್ಲ ನಾವು ಹೋಗಿ ಗಂಗಾ ನದಿಯಲ್ಲೇ ವಿಸರ್ಜನೆ ಮಾಡ್ಬೇಕು. ಅದನ್ನು ಮತ್ತೆ ಸ್ಮಶಾನಕ್ಕೆ ಅಲ್ಲಿ ತಗೊಂಡೋಗಿದ್ರೆ ಅವನಿಗೆ ಮತ್ತೆ ಎಫೆಕ್ಟ್ ಆಗ್ತದೆ. ಇದು ಗೊತ್ತಿರಬೇಕು. ನಾವು ಈಗ ಏನಾದರೂ ಇಂಥ ಕೆಟ್ಟ ಕೆಲಸ ಮಾಡ್ತೀವಿ ಅಂದರೆ ಅದನ್ನು ಒಳ್ಳೆಯದನ್ನು ಮಾಡೋದು ಕಲ್ತಿರ್ಬೇಕು. ಅಂದರೆ ಮಾತ್ರ ಈ ವಾಮ ಮಾರ್ಗದಲ್ಲಿ ವಾಮಾಚಾರ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ದಯವಿಟ್ಟು ಮಹಾಪಾಪ ಅದು. ಅದನ್ನ ಮಾಡಿದ್ರೆ ಮಹಾಪಾಪ. ಅದನ್ನ ರಿಮೂವ್ ಮಾಡೋ ತೆಗಿಯೋದನ್ನು ಗೊತ್ತಿರಬೇಕು. ಮಾಡೋದು ಗೊತ್ತಿದ್ರಂದ್ರೆ ತೆಗಿಯೋದನ್ನು ಗೊತ್ತಿರ್ಬೇಕು. ತೆಗಿಯೋದು ಗೊತ್ತಿದ್ರೆ ಮಾತ್ರ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು ಅದನ್ನು. ಈ ಕಲಿಗಾಲದಲ್ಲಿ ಈ ತರ ಜನ ಈ ತರ ಎಲ್ಲ ಇದಾರೆ, ಇವಾಗ ನಡೀತಾ ಇವಲ್ಲ ಅಂತ. ಪಾಪಿಸ್ಟ್ರು ನಡೀತಾ ಇದಾವೆಲ್ಲ, ಅಂತ ಮಂತ್ರವಾದಿಗಳು ಇದಾರೆ ಇನ್ನು. ಆದ್ರೆ ಯಾರು ಬರೀ ಮಾಡ್ತಾ ಹೋಗ್ತಾರೆ ಅವರು ಮಹಾಪಾಪಿಸ್ಟ್ರು. ಅವ್ರಿಗೆ ಅರ್ಧದಲ್ಲಿನೇ ಸರ್ವನಾಶ, ಮನೆತನನೇ ಸರ್ವನಾಶ ಆಗ್ತದೆ. ಇದೆಲ್ಲ ಪೂಜೆ ಮಾಡಕ್ಕೆ, ಇದೆಲ್ಲ ಮಾಡಕ್ಕೆ ಏನೇನೋ ಈ ವಾಮಾಚಾರ, ಮಾಟ, ಮಂತ್ರ ಇದೆಲ್ಲ ಮಾಡಕ್ಕೆ ಇವಾಗ ಹೇಳಿದ್ರಿ ಚೌಡಿ ದೇವಸ್ಥಾನ, ಚೌಡಿ ಭೂತ ದೇವಸ್ಥಾನ ಅಂತ ಹೇಳಿದ್ರಿ. ಇವಾಗ ನಾನು ಸ್ವಲ್ಪ ತಿಳ್ಕೊಂಡಿರೋ ಪ್ರಕಾರ ಧೂಮಾವತಿ, ಚಿನ್ನಮಸ್ತ, ಮಹಾಕಾಲಿ, ಇವು 3 ದಶಮಹಾವಿದ್ಯೆಯಲ್ಲಿ ಪವರ್ಫುಲ್ ಈ ವಾಮ ಮಾರ್ಗದಲ್ಲಿ. ನೀವ್ ಯಾರನ್ನ ಪೂಜೆ ಮಾಡ್ತೀರಿ? ಧೂಮಾವತಿನ? ನಾವೆಲ್ಲ ದಶದೇವತೆಗಳನ್ನ ಎಲ್ಲವನ್ನೂ ಪೂಜೆ ಮಾಡ್ತೇವೆ. ಮೇನ್ ದಕ್ಷಿಣ ಮಹಾಕಾಳಿ. ಓಕೆ, ಅವ್ರು ಪೂಜೆ ಮಾಡೋದ್ರಿಂದ ನಿಮ್ಗೆ ಈ ತರದೆಲ್ಲ ಸಿದ್ಧಿಗಳು ಸಿಗ್ತದೆ? ಹೌದೌದು. ಬರೀ ಧೂಮಾವತಿ ಮತ್ತೆ ಚಿನ್ನಮಸ್ತ ಅಂದ್ರೆ ಏನಾಗುತ್ತೆ, ಅದು ನೇರವಾಗಿ ಹೋಗಿಬಿಡುತ್ತೆ. ಅದು ಹೋಗ್ಬೇಕಂದ್ರೆ ಹೋಗಿಬಿಡ್ಬೇಕು, ಬಾ ಅಂದ್ರೆ ಬರ್ಬೇಕು. ಹಿಂಗೆ ಈ ದಕ್ಷಿಣ ಮಹಾಕಾಲಿ ಏನಿದಾಳಲ್ಲ, ಉಳಿಸ್ತಾಳೆ ಇವಳು, ಅಳಿಸ್ತಾಳೆ ಇವಳು. ನಾವು ಉಳಿಸೋ ಕೆಲಸ ಆದ್ರೂ ಮಾಡ್ಬೋದು, ಅಳಿಸೋ ಕೆಲಸ ಆದ್ರೂ ಮಾಡ್ಬೋದು. ವಿದ್ಯೆಯಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋದೇ ಮಹಾಕಾಲಿಗೆ. ಅವಳು ಮಹಾತಾಯಿ, ಉಳಿಸಲೂಬಹುದು, ಅಳಿಸಲೂಬಹುದು. ಅದು ಇವಾಗ ಮಾಡಿಸಿರ್ತಾರಲ್ಲ, ಮಾಡಿಸಿರೋರಿಗೆ ಅದೇನು ಅವ್ರಿಗೆ ಅನ್ಸೋದೇ ಇಲ್ವಾ? ಇನ್ ಕೇಸ್ ಅನಿಸ್ತದೆ, ಅವ್ರು ತಪ್ಪಾಗಿ ಸುಳ್ಳು ಹೇಳಿ ಕೆಲಸ ತಗೊಂಡಿದ್ರಂದ್ರೆ ಅವ್ರಿಗೇನೆ ಹಿಂಸೆ ಆಗ್ತದೆ. ತಪ್ಪಾಗಿ ಹೇಳಿ, ತಪ್ಪಾಗಿ ಹೇಳಿ, ಸುಳ್ಳು ಹೇಳಿ, ಏನೋ ಒಂದು ದ್ವೇಷದಿಂದ ಆ ತರ ಎಲ್ಲ ಮಾಡಿಸಿದ್ರಂದ್ರೆ, ಮಾಡೋನು ಅದೇ ತರ ಸಾಧಕನಿದ್ನಂದ್ರೆ ಅವ್ರಿಬ್ರಿಗೆ ಎಫೆಕ್ಟ್, ಅವ್ರಿಗಿಂತ ಶತ್ರುಗಿಂತ ಇವ್ರಿಗೆ ಎಫೆಕ್ಟ್ ಜಾಸ್ತಿ ಆಗ್ತದೆ. ಇವ್ರಿಗೆ 80% ಎಫೆಕ್ಟ್ ಆಗ್ತದೆ, ಅವ್ರಿಗೆ 20% ಎಫೆಕ್ಟ್ ಆಗ್ತದೆ. ಹೀಗಾಗಿ ಮಾಡ್ತಕ್ಕಂಥ ಸಾಧಕ ಅವನು ವಾಮಾಚಾರಿನೇ ಇರ್ಲಿ, ಮಂತ್ರವಾದಿನೇ ಇರ್ಲಿ, ಸತ್ಯವಾಗಿ ಕೆಲಸ ಮಾಡ್ಬೇಕು. ಅವನು ಎಷ್ಟು ಕೆಟ್ಟದ್ದನ್ನ ಮಾಡ್ತಾನೆ ಅಷ್ಟೇ ಒಳ್ಳೆಯದನ್ನ ಮಾಡ್ಬೇಕು. ಈಗ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇವಾಗ ಸಾಮಾನ್ಯವಾಗಿ ಎಲ್ಲ ಇವಾಗ ನೋಡ್ತಾ ಇರ್ತೀವಿ ಎಲ್ಲ ಮೀಡಿಯಾದಲ್ಲಿ, ಅವ್ರ ಮನೆ ಮುಂದೆ ನಿಂಬೆಹಣ್ಣು, ನೀವು ಹೇಳ್ದಂಗೆ ಗೊಂಬೆಗಳು ವಿಧಾನಸೌಧದ ಮುಂದೆನೆ ಹಾಕಿದ್ರು. ಸೊ ಇದೆಲ್ಲ ಅಷ್ಟೊಂದು ದೊಡ್ಡವರೇ ನಂಬ್ತಾರೆ ಅಂದ್ರೆ, ಈ ಸಾಮಾನ್ಯ ಜನ ಏನು ಗೊತ್ತಿಲ್ಲದಿರೋರು ಮೂಢ ನಂಬಿಕೆನೆ ನಂಬ್ಕೊಂಡಿರೋ ಅಂತವ್ರಿಗೆಲ್ಲ
ಇದು ನೀವು ಹೇಳಿದ ರೀತಿ ಓಕೆ, ಹೇಳಿದ್ರಿ ಈ ಥರ ಮಾಡಿಸಿದ್ರೆ ಹಿಂಗಾಗುತ್ತೆ ಅಂತ ನಿಮ್ಮ ಪೂಜೆದೆಲ್ಲ ಹೇಳಿದ್ರಿ. ಅದನ್ನು ತಪ್ಪಾಗಿ ತಿಳ್ಕೊಂಡು ತಪ್ಪು ಕೆಲಸಕ್ಕೆ ಮಾಡಿದ್ರೆ ಇವಾಗ ಮಾಡೋರ್ಗೂ ಕೂಡ ಎಫೆಕ್ಟೇ ಅಲ್ವಾ ಅದು? ಹೌದು, ಮೇನ್ ಮಾಡೋರಿಗೆ ಎಫೆಕ್ಟು. ಮಾಡೋನು ನಿಜವಾಗಿ ತಿಳ್ಕೊಂಡಿರ್ಬೇಕು, ಶತ್ರು ಯಾರಂತ ತಿಳ್ಕೊಂಡಿರ್ಬೇಕು. ಅವನು ಒಳ್ಳೆಯವನಿದಾನ ಕೆಟ್ಟವನಿದಾನ. ಈಗ ನೋಡಿ, ಒಂದು ಗಾದೆ ಮಾತು ಹೇಳ್ತೀನಿ ನನಗೆ. ಒಂದು ಈರುಳ್ಳಿ ಕೆಟ್ಟದ್ದಿರ್ತದೆ, ನಾವು ಒಂದು ಚೀಲದಲ್ಲಿ ಬ್ಯಾಗಲ್ಲಿ ಎಲ್ಲ ಈರುಳ್ಳಿನ ತಗೊಂಬಂದು ಇಟ್ಟಿರ್ತೀವಿ. ಒಂದೇ ಒಂದು ಈರುಳ್ಳಿ ಕೆಟ್ಟಿದ್ದಿತ್ತಂದ್ರೆ ಅದು ಎಲ್ಲಾ ಈರುಳ್ಳಿನೂ ಕೆಡಿಸ್ತಾ ಹೋಗ್ತವೆ. ಅದನ್ನೇ ತೆಗೆದಿಟ್ಟುಬಿಟ್ವಿ ಅಂದ್ರೆ ಎಲ್ಲ ಈರುಳ್ಳಿನೂ ಚೆನ್ನಾಗಿರ್ತವೆ. ಈ ಥರ ಕೆಟ್ಟ ಈರುಳ್ಳಿ ಯಾವುದಿದೆ ಅಂದರೆ ಕೆಟ್ಟ ವ್ಯಕ್ತಿ ಯಾರಿದ್ದಾನೆ, ಅವನು ನಿಜವಾಗ್ಲೂ ಕೆಟ್ಟ ವ್ಯಕ್ತಿನ, ಇದನ್ನು ತಿಳ್ಕೋಬೇಕು. ಕೆಟ್ಟ ವ್ಯಕ್ತಿ ಇದ್ದ ಅವನಿಂದ ಒಂದು 100 ಜನಕ್ಕೆ ತೊಂದರೆ ಬಹಳ ಆಗ್ತದೆ ಅಂದ್ರೆ ಆ 100 ಜನನ ಉಳಿಸೋಕೆ ಇವನು ಒಬ್ಬನಿಗೆ ನಾವು ತೊಂದರೆ ಕೊಡ್ಬೋದು. ತೊಂದರೆ ಕೊಟ್ಟರು ಕೂಡ ಮತ್ತೆ ಅದನ್ನ ಸರಿಪಡಿಸ್ಬೇಕು. ತಪ್ಪು ತಿದ್ಕೊಂಡಿದ್ದಾನೆ ಅಂದ್ರೆ ಸರಿಪಡಿಸ್ಬೇಕು. ತಪ್ಪು ತಿದ್ಕೊಳ್ಳಿಲ್ಲ ಅಂದ್ರೆ ಕೈ ಬಿಟ್ಟು ಬಿಡ್ಬೇಕು. ಅವನ ಕರ್ಮ ಅಂತಂದೇಳಿ ಮತ್ತೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ಮಹಾತಾಯಿಯಲ್ಲಿ ಕ್ಷಮೆ ಯಾಚನೆ ಕೇಳ್ಬೇಕು ನಾವು. ಅದಕ್ಕೆ ಮತ್ತೆ ಹೋಮ ಹವನ ಶಾಂತಿ ಕರ್ಮಗಳನ್ನ ಮಾಡ್ಬೇಕಾಗ್ತದೆ. ಆಮೇಲೆ ಇದು ಅಂಜನಾ ಹೇಳಿದ್ರಲ್ಲ, ಅಂಜನಾ ಅಂತ ಇದೆ, ಹೇಳಿ, ಗೊತ್ತಿರುತ್ತೆ? ಅದನ್ನ ಇವಾಗಿನ ಕಾಲದಲ್ಲೂ ಉಪಯೋಗಿಸ. ಇವಾಗ ಯಾಕಂದ್ರೆ ಎಲ್ಲಾರ ಕೈಲೂ ವಿಡಿಯೋ ಕಾಲ್ ಇರುತ್ತೆ. ಇವಾಗ ಯಾರು ಅಂಜನಾ ಯೂಸ್ ಮಾಡಲ್ಲ. ಇವಾಗ ಇನ್ ಕೇಸ್ ಏನೋ ಒಂದು ವಸ್ತು ಕಳೆದೋಗಿರುತ್ತೆ, ಆತರ ಈ ತರ ಅಂಜನಾದಲ್ಲಿ ನಮ್ಗೆ ತೋರಿಸಿ ಹೇಳಿ, ಎಲ್ಲಿದೆ ತಿಳ್ಕೊಂಡು ಹೇಳಿ ಅಂತ ಹೇಳ್ತಾರಲ್ಲ, ಅದೆಲ್ಲ ತಿಳಿತದ? ಅಂಜನಾ ಇರೋದು ನಿಜ, ಆದ್ರೆ ಅಂದ್ರೆ ಈಗ ಅಂಜನ ಸಿದ್ಧಿ ಮಾಡಿರೋರು ಯಾರು ಇಲ್ಲ. ಅಂಜನಕ್ಕೆ ಸಾಕಷ್ಟು ಹಲವು ಪ್ರಾಣಿಜನ್ಯ ವಸ್ತುಗಳು ಬೇಕಾಗ್ತವೆ. ಆಮೇಲೆ ವನೌಷಧಿ ಗಿಡಮೂಲಿಕೆಗಳು ಬೇಕಾಗ್ತವೆ. ಇವು ಸಿಗದೇ ಇಲ್ಲದ ಕಾರಣ ಈಗ ಮಾಡೋ ಅಂಥವ್ರು ಯಾರೂ ಇಲ್ಲ, ನೋಡೋ ಅಂಥವ್ರು ಯಾರೂ ಇಲ್ಲ. ಈ ಸಾಧಾರಣ 90ನೇ ಇಸ್ವಿಯಿಂದ ಈ ಕಡೆ ಅಂಜನೆ ಒಬ್ಬ ಮಾಡಿದಾನ ಅನ್ನೋದು ಕೂಡ ಗೊತ್ತಿಲ್ಲ. ಆಮೇಲೆ ಈಗೆಲ್ಲ ವಿಜ್ಞಾನ ಇದನ್ನೆಲ್ಲ ಸುಳ್ಳು ಅಂತ ನಂಬಿದೆ. ನಾವು ಕೂಡ ಅದನ್ನ ಸುಳ್ಳು ಅಂತೀವಿ ಈಗ. ಯಾಕಂದ್ರೆ ವಸ್ತುಗಳು ಸಿಗಲ್ಲ. ಅದರಲ್ಲಿ ಅಂಜನೆಗಳು ಅಂದ್ರೆ ನಾನಾ ತರ ಇದಾವೆ. ಅಂದ್ರೆ ಇವಾಗ ನಡೀತಿರೋ ಸುಳ್ಳು ಅಂತ ಹೇಳ್ತಿದ್ದೀರಾ, ಇಲ್ಲ ಇದು ಇಲ್ವೇ ಇಲ್ಲ ಅಂತ ಹೇಳ್ತಿದ್ದೀರಾ? ಅದು ಇದೆ, ಅದು ಸತ್ಯ. ಅದನ್ನ ತಯಾರಿ ಮಾಡ್ತಕ್ಕಂಥವನು ಸುಳ್ಳುಗಾರ. ಇವತ್ತಿನ ಕಾಲದಲ್ಲಿ ಅದನ್ನೇನು ಅಂಜನಾ ಮಾಡ್ತಾನೆ, ಅಂಜನಾ ನೋಡ್ತಾನೆ, ಅವನು ಸುಳ್ಳುಗಾರ, ಮಹಾಪಾಪಿಷ್ಟ, ವಂಚಕ. ಅವನು ಸುಳ್ಳು ಹೇಳೋದು, ಬರೇ ಸುಳ್ಳು ಹೇಳೋದು. ಇವಾಗ ಅದನ್ನ ಮಾಡಕ್ಕೆ ಇರೋ ಸಿಗ್ಬೇಕಾಗಿರೋ ವಸ್ತುಗಳು ಸಿಗಲ್ಲ. ದೇವಾಂಜನ ಅಂತ ಒಂದಿದೆ, ಸರ್ವಾಂಜನ ಅಂತ ಒಂದಿದೆ, ಭೂತಾಂಜನ ಅಂತ ಒಂದಿದೆ, ಬಾಲಾಂಜನ ಅಂತ ಒಂದಿದೆ, ವಶೀಕರಣಾಂಜನ ಅಂತ ಒಂದು, 5 ಅಂಜನಗಳು ಇದಾವೆ. ಇವ ಮಾಡೋ ವಿಧಿ ವಿಧಾನ ನಮ್ಮ ಗುರುಗಳು ಇದ್ರ ಬಗ್ಗೆ ನಮಗೆ ಸಾಕಷ್ಟು ತೋರಿಸಿದ್ರು, ಯಾವ್ಯಾವ ಅಂಜನ ಹೇಗೆ ಮಾಡ್ಬೇಕಂತಂದಾಳಿ. ಅದನ್ನ ನಾವು ನಮ್ಮ ಸ್ವಂತಕ್ಕಾಗಿ ಉಪಯೋಗ ಮಾಡ್ಕೊಳಕ್ಕೆ ನಾವು ಏನು ಮಾಡ್ತೀವಿ, ದೇವಾಂಜನ ಉಪಯೋಗ ಮಾಡ್ತೀವಿ. ಯಾಕಂದ್ರೆ ನಾವು ಭಗವಂತನಲ್ಲಿ ಲೀನ ಆಗೋರು. ಹೀಗಾಗಿ ಭಗವಂತನಲ್ಲಿ ಹೆಸರ ಮೇಲೆ ಇರ್ತಕ್ಕಂಥ ದೇವಾಂಜನನ ಮಾತ್ರ, ಅದು ಕೇವಲ ವನೌಷಧಿ ಗಿಡಮೂಲಿಕೆಗಳಲ್ಲಿ ತಯಾರಾಗತಕ್ಕಂಥ ದೇವಾಂಜನ ಅಂದ್ರೆ ಈಗ ನಾವು ಒಳ್ಳೆ ಕಾರ್ಯಗಳಿಗೆ ಉಪಯೋಗ ಮಾಡಬೇಕು. ಈಗ ನೀವು ಬರ್ತೀರಾ ನನ್ನ ಹತ್ರ, ವಸ್ತು ಕಳೆದೋಗಿದೆ ಗುರುಗಳೇ ಅಂತ ಹೇಳಿ, ಆ ವಸ್ತುವನ್ನ ನೋಡೋದು, ಅದು ಸಿಗುತ್ತೋ ಇಲ್ವೋ ಅಥವಾ ಯಾವ ಸ್ಥಾನದಲ್ಲಿದೆ ಇಷ್ಟು ನೋಡಿ ಹೇಳೋದು. ಯಾರಾದರೂ ಕಳೆದು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ ಅಂಥವ್ರಿಗೆಲ್ಲ ನೋಡಲಿಕ್ಕೆ, ಅವರು ಎಲ್ಲಿದ್ದಾರೆ ಎಲ್ಲಿನ್ನೋದು ತಿಳಿಸ್ಲಿಕ್ಕೆ ಮಾತ್ರ ಅದು ದೇವಾಂಜನ ಕೆಲಸ ಮಾಡ್ತದೆ. ಈಗ ಪ್ರಚಾರ ಭಾಳ ಆಗ್ತದೆ, ಯಾವುದು ಬಾಲಾಂಜನ ಅಂತೇಳಿ ಪ್ರಚಾರ ಭಾಳ ನಡೀತಾ ಇದೆ. ಏನದು? ಅದು ಬಾಲಾಂಜನ ಅಂದ್ರೆ ಮಕ್ಕಳ ಕೈ ಕೊಟ್ಟು ಬಿಡೋದು. ಮಕ್ಕಳಿಗೆ ಜ್ಞಾನ ಎಷ್ಟಿರುತ್ತೆ ಹೇಳಿ? ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಕಲಿಸಿರ್ತಕ್ಕಂಥ ಸಂಸ್ಕಾರ ಮಾತ್ರ ಇರ್ತದೆ ಅವ್ರಿಗೆ. ಮಕ್ಕಳು ಸುಳ್ಳು ಹೇಳಲ್ಲ. ಅವರಿಗೆ ಗೊತ್ತನೇ ಇದೆ, ನಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳು ಸುಳ್ಳು ಹೇಳಲ್ಲ ಅನ್ನೋದು. ಸುಳ್ಳು ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಬಾಲಾಂಜನ ಅಂತ ಅವ್ರ ಕೈಯಾಗ ಕೊಟ್ಟು ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ನೋಡು 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 ಆಂಜನೇಯ ಬಾ, ಭೂತ ಬಾ, ದೇವಿ ಬಾ ಅಂತಂದು ಅವ್ರು ಹೇಳ್ಕೊಡ್ತಾರೆ ಮಗುಗೆ. ಅವನು ಹೇಳ್ತಾ ಇರ್ತಾನೆ. ಹೇಳ್ತಾ ಇದ್ದಾಗ ಅದರಲ್ಲಿ ಏನು ಕಂಡು ಬರಲ್ಲ. ಸ್ವಲ್ಪ ಅಲ್ಲಿ ಜೋರು ಧ್ವನಿಯಲ್ಲಿ ಅವ್ನಿಗೆ ಸ್ವಲ್ಪ ಭಯ ಪಡಿಸೋ ರೀತಿ ಮಾತಾಡ್ತಾರೆ. ಅವಾಗ ಅವನ ಮನಸ್ಸಿಗೆ ಏನು ಬರ್ತದೆ ಅದನ್ನೇ ಹೇಳ್ತಾನೆ ಅವನು. ಇದು ನಿಜ ಅಲ್ಲ. ಈಗಿನ ಅಂಜನಗಳು ಯಾವ ನಿಜ ಇಲ್ಲ. ಮೊದಲಿನ ಅಂಜನಗಳು ನಿಜ ಇದ್ವು, ಈಗಿನ ಅಂಜನಗಳು ಯಾವ ನಿಜ ಇಲ್ಲ. ತಪಸ್ಸುಗಳು, ಸಾಧು ಮಹಾತ್ಮರು, ಪೂರ್ವಜರು ಏನಿದ್ದಾರೆ ಹಿಂದಿನ ಕಾಲದವರು 70-80 ವರ್ಷ ವಯಸ್ಸಾದವರು, ಅವ್ರ ಕಡೆ ಅಂಜನದ ಇದ್ದೇ ಇರ್ತದೆ. ಅವ್ರು ರೆಡಿ ಮಾಡ್ಕೋತಾರೆ. ಆದರೆ ಸ್ವಂತಕ್ಕಾಗಿ ಉಪಯೋಗ ಮಾಡ್ತಾರೆ ಅವರು. ಅದು ಯಾವುದಕ್ಕೆ? ಲೋಕ ಕಲ್ಯಾಣಾರ್ಥವಾಗಿ. ಬಾಕಿ ಯಾವುದಕ್ಕೂ ಉಪಯೋಗ ಮಾಡೋದಿಲ್ಲ. ಅದಕ್ಕೆ ದೇವಾಂಜನ ಅಂತಾರೆ. ದೇವಾಂಜನ ಎಲ್ಲರಿಗೂ ಸಿದ್ಧಿನೂ ಆಗೋದಿಲ್ಲ. ಅದು ಸಿದ್ಧಿಯಿಂದ ಮಾಡಬೇಕಾಗುತ್ತೆ. ಅದೇ ವನಸ್ಪತಿಗಳಿಂದ ಮಾಡಬೇಕಾಗ್ತದೆ. ಆ ವಸ್ತುಗಳು ಸಿಗುತ್ತಾ ಈಗ? ಅದರಲ್ಲಿ ಅಪರೂಪ ಸಿಗೋದು.
ದೇವಾಂಜನಕ್ಕೆ ಬೇಕಾಗಿರೋ ವಸ್ತು ಹೌದು, ಸಿಗ್ತವೆ ಅಪರೂಪ. ನಮ್ಮ ಈ ದಕ್ಷಿಣ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಿದೆ, ಸಿರ್ಸಿ, ಸೊರಬ, ಸಾಗರ, ಜೋಗ ಜಲಪಾತ, ಇವೆಲ್ಲ ಮುರುಡೇಶ್ವರ, ಈ ಏರಿಯಾದಲ್ಲಿ ಆ ವನಸ್ಪತಿಗಳು ಸಿಗ್ತವೆ. ಸಿರ್ಸಿಯಿಂದ ಹಿಡ್ಕೊಂಡು ಉಡುಪಿ ಭಟ್ಕಳವರೆಗೂ ಏನಿದೆ ಸಮುದ್ರ ತಟ, ಆ ತಟದಲ್ಲಿ ಸಿಗ್ತವೆ. ಕರಾವಳಿ ಸೀಮೆಯಲ್ಲಿ ಸಿಗ್ತವೆ ಅವು. ಅದನ್ನು ಕೂಡ ದೇವಾಂಜನ ರೆಡಿ ಮಾಡ್ಬೋದು. ಅದು ಇನ್ನೊಬ್ರಿಗೆ ಕಾಣೋದಿಲ್ಲ. ಸಿದ್ಧಿ ಪುರುಷನಿಗೆ ಮಾತ್ರ ಕಾಣ್ತದೆ ದೇವಾಂಜನ ಅನ್ನೋದು, ಬೇರೆಯವರಿಗೆ ಕಾಣೋದಿಲ್ಲ ಅದು. ओम नमः शिवाय, ओम नमः शिवाय। जीवन में जब भी पाए तेरा ही वरदान पाए। हर हर महादेव, हर हर महादेव। तू ही आदि, तू ही अंत, भक्ति का वेद।